ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಶ್ರೀ ದುರ್ದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಅಂಗಸಂಸ್ಥೆ ಯಾದಗುಡದ ಲಕಮಗೌಡ ಸರ್ ದೇಸಾಯಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 2026-27ನೇ ಸಾಲಿನ ಪಿಯುಸಿ ಪ್ರಥಮ ಹಾಗೂ 8ನೇ ತರಗತಿಯ ವಿದ್ಯಾರ್ಥಿನಿಯರ ಸ್ವಾಗತ ಸಮಾರಂಭ ಹಾಗೂ ಪ್ರಸಕ್ತ ಸಾಲಿನ ಸಹಪಠ್ಯ ಸಂಸ್ಕೃತಿ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ತಾಲೂಕಿನ ಯಾದಗೂಡು ಗ್ರಾಮದ ಶ್ರೀ ಲಕಮಗೌಡ ಸರ್ ದೇಸಾಯಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಜರುಗಿದ ಈ ಸಮಾರಂಭ ನೂತನ ಆಯ್ಕೆಯಾದ ಆಡಳಿತ ಮಂಡಳಿ ಹಾಗೂ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಅದ್ದೂರಿ ಕಾರ್ಯಕ್ರಮಕ್ಕೆ ಚಾಲನೆ. ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ ಶಿಕ್ಷಣ ಪ್ರೇಮಿ ಎ.ಬಿ. ಪಾಟೀಲ್ ಹಾಗೂ ಆಡಳಿತ ಮಂಡಳಿಯವರು ನೂತನವಾಗಿ ಸ್ಥಳೀಯ ವ್ಯವಸ್ಥಾಪಕ ಸದಸ್ಯರನ್ನ ನೇಮಕ ಮಾಡಿದ ಸದಸ್ಯರಿಗೆ ಆಡಳಿತ ಮಂಡಳಿ ಹಾಗೂ ಪ್ರಾಧ್ಯಾಪಕ ವರ್ಗದವರಿಂದ ಸತ್ಕರಿಸಿ ಸನ್ಮಾನಿಸಿ ಸ್ವಾಗತಿಸಲಾಯಿತು. ನಂತರ ಮುಖ್ಯ ಅತಿಥಿಗಳು ಹಾಗೂ ಎಸ್ಡಿವಿಎಸ್ ಸಂಘದ ಕಾರ್ಯದರ್ಶಿ ಗುರುಗಳಾದ ಗಂಗಾಧರ ಕೋಟಗಿ ಮಾತನಾಡಿ, ವಿದ್ಯಾರ್ಥಿಗಳು ಇಷ್ಟಪಟ್ಟು ಕಠಿಣ ಪರಿಶ್ರಮ ಹಾಗೂ ಸತತ ಅಧ್ಯಯನದಿಂದ ಓದಿದರೆ ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬಹುದು. ತಂದೆ ತಾಯಿ ಪೋಷಕರು ನಿಮಗಾಗಿ ಶ್ರಮ ಪಡುತ್ತಿರುತ್ತಾರೆ. ಅವರಿಗೆ ಪ್ರತಿಫಲ ನೀಡುವುದಾದರೆ ಅದು ನಿಮ್ಮ ವ್ಯಕ್ತಿತ್ವ ಹಾಗೂ ನಿಮ್ಮ ಫಲಿತಾಂಶ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ವಿದ್ಯಾರ್ಥಿಗಳು ಪೋಷಕರಿಗೆ ಗೌರವವನ್ನು ಕೊಡುವುದರ ಜೊತೆಗೆ ಉತ್ತಮ ಕಲಿಕೆಯೊಂದಿಗೆ ಉತ್ತಮ ಫಲಿತಾಂಶ ಗಳಿಸಬೇಕು. ವಿದ್ಯಾರ್ಥಿಗಳು ದಾರಿ ತಪ್ಪದೆ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದು ಇದೇ ವೇಳೆ ಹೇಳಿದರು. ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಸರ್ವಾಂಗೀಣ ವಿಕಾಸಕ್ಕೆ ಮತ್ತು ಪ್ರತಿಭೆ ಹೊರಹಾಕಲು ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಮತ್ತು ಗುರಿಯ ಪರಿಚಯ, ಓದಿನ ಒತ್ತಡದಿಂದ ಆರಾಮ ನೀಡಿ ಮನಸ್ಸಿಗೆ ಉಲ್ಲಾಸ ತರುವ ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸಿ ಬೆಳೆಸುವ ಸಂಸ್ಕೃತಿ ಕ್ರೀಡೆ ಕಾರ್ಯಕ್ರಮಗಳ ಉದ್ಘಾಟನೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಗಂಗಾಧರ್ ಕೋಟಗಿ, ಶ್ರೀ ಆರ್.ಬಿ. ಪಾಟೀಲ್, ಬಿ.ಎ. ಪೂಜಾರ್ ಸರ್, ಸಂತೋಷ್ ಪಾಟೀಲ್ ಹಾಗೂ ಪ್ರಾಚಾರ್ಯ ಎಸ್.ಎಂ. ಅಂಬ್ಲೆ, ಮುಖ್ಯೋಪಾಧ್ಯಾಯ ಎನ್.ಎಂ. ಪರೀಟ್, ಎ.ಬಿ. ಕಾಮೇರಿ ಸೇರಿದಂತೆ ಸ್ಥಳೀಯ ಸ್ಥಾನಿಕ ವ್ಯವಸ್ಥಾಪಕ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಪ್ರಾಧ್ಯಾಪಕ ವರ್ಗದವರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ನಮಗೆ ಅನ್ವನ್ಯ ಸಂಬಂಧ ಅವರೆಲ್ಲರೂ ಒಳ್ಳೆಯ ಸಂಸ್ಕಾರವಂತರು. ಜಂಗಮ ಮಂಟನ ಅಂದ್ರೆ ಅವರು ಸಮಾಜದಿಂದ ಅಪೇಕ್ಷೆ ಮಾಡುವಂಥ ಸಮಾಜಕ್ಕೆ ಜಂಗಮನ ಸಮಾಜ ಆ ರೀತಿಯಾಗಿದ್ದಾರೆ, ಆ ರೀತಿಯಾಗಿ ಬದುಕ್ತಾ ಇರ್ತಾರೆ. ಎಲ್ಲರೂ ಉತ್ತಮವಾದ ನೌಕರಿಯೊಳಗಿದ್ದಾರೆ, ಏನೂ ಕೊರತೆನೂ ಇಲ್ಲ. ತೆಗಿಡಿ ಮಟ್ಟದ ನಮ್ಮ ಮನೆತನದಿಂದಲೂ ಜಮೀನು ದಾನ ಮಾಡ್ತಾರೆ ಅನ್ನೋದನ್ನು ನಾವು ಕೇಳಿದ್ದೇನೆ. ಅವರು ಈಗಾಗಲೇ ಬಹಳ ಉನ್ನತವಾದಂತಹ ಮೌಲ್ಯಯುಕ್ತವಾದಂತಹ ಲೈವ್ ಎಕ್ಸಾಂಪಲ್ಸ್ ಅಂತ ಹೇಳ್ತೇವೆ ನಾವು. ಯು ಆಲ್ ಪೇಷಂಟ್ಲಿ ಆಲ್ ದಟ್ ಇಸ್ ಟ್ರೂ. ಆ ಘಟನೆಗಳ ಸ್ವಾರಸ್ಯ ಏನಿದೆ ಅದನ್ನು ಬದುಕಿನಲ್ಲಿ ಮಾತನಾಡೋದಕ್ಕಿಂತ ಅಳವಡಿಸಿಕೊಳ್ಳೋದು ಬೇಕಿದೆ. ನೀವು ಯಾರೂ ದಾಟರಿಲ್ಲ, ಕಷ್ಟಪಟ್ಟೇನು ಓದಂತಾರ ಹಂಗ ಇಷ್ಟಪಟ್ಟು ಓದಿದ್ರನ್ನ ನಿಮಗೆ ಶಿಕ್ಷಣ ಅನ್ನುವಂಥದ್ದು ನಿಮ್ಮ ಬದುಕನ್ನು ಸಾಗಿಸುವುದಕ್ಕೆ ಈ ದೇಶದ ಸಂಸ್ಕೃತಿಯಲ್ಲಿ ಅಂತ ಉನ್ನತವಾದಂತಹ ಮೌಲ್ಯಗಳು. ರಾಜಾ ಲಕಮಗೌಡ ಸರ್ ದೇಸಾಯಿ ಹೆಸರನ್ನು ಹೊಂದಿದೆ. ಇದು ನಮ್ಮ ಘಟ್ಟಪ್ರಭಾ ಅಣೆಕಟ್ಟಕ್ಕೆ ಆ ಜಲಾಶಯಕ್ಕೆ ರಾಜಾ ಲಕಮಗೌಡ ಜಲಾಶಯ ಹೆಸರಿಟ್ಟಿದ್ದಾರೆ. ನಿಮ್ಗೆ ಬಂದಾಗ ಹೇಳ್ತೀನಿ ನಾನು ಹಿಂದಿನ ವಿದ್ಯಾರ್ಥಿಗಳಿಗೆ. ಬ್ಯಾರಿಸ್ಟರ್ ಇದ್ದವರು ಐಷಾರಾಮಿ ಒಬ್ಬ ಇಂಗ್ಲೆಂಡ್ ಅಲ್ಲಿರುವಂತಹ ಪ್ರಾಂತಗಳ ಅರಸರುಕ್ಕಿಂತ ಹೆಚ್ಚು ಜಮೀನು ಮತ್ತ ಮಾರಾಟ ಮುಗಿಸಿ ಬಂದಿದ್ರು. ಅವ್ರು ಐಷಾರಾಮಿ ಬಂಗ್ಲೆ ತಗೊಂಡು ಮುಂಬೈ ಹೋದಾಗಿತ್ತು. ಬೆಂಗಳೂರಾಗ ಅವರು ಆದ್ರೆ ಅದನ್ನ ಬಿಟ್ಟು ಒಂಟೂರಿಗೆ ಬಂದ ಪ್ರಭು ಕಲ್ಪಿಸ್ದಾಗ ಉಳಿದಂತ ಮಹಾನ್ ವ್ಯಕ್ತಿ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ. ನಮ್ಮ ಸಂಸ್ಥೆಯ
ಅದ್ವೈತಗಳಂತ ಅಪ್ಪನಗೌಡ ಪಾಟೀಲರು, ಬಸಗೌಡ ಪಾಟೀಲರು ಯಾವ ರೀತಿಯಾಗಿ ಈ ಒಂದು ಪ್ರದೇಶಕ್ಕೆ ಇಡೀ ಕರ್ನಾಟಕ ಮೆಚ್ಚುವಂತ ಸರ್ಕಾರಿ ಚಳವಳಿಯನ್ನು ತಮ್ಮ ಬದುಕು ಅಳವಡಿಸಿಕೊಂಡದ್ದು. ನೀವೆಲ್ಲರೂ ಉನ್ನತ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕು. ಯು ಹ್ಯಾವ್ ಟು ಸ್ಟಡಿ ವೆಲ್. ನಿಮ್ಗೆ ಈಗ 8-9 ವರ್ಷದಿಂದ ಇಂಗ್ಲಿಷ್ ಕಲಿತಾ ಇದ್ದಾರೆ. 10th ಇದ್ದವರು, 8th ಇದ್ದವ್ರು 7 ವರ್ಷ, ಆದ್ರೂ PUC ಅವರು ಸಿಂಪಲ್ ಕ್ವಶನ್ಸ್ ಆನ್ಸರ್ ಮಾಡ್ಲಿಕ್ಕೆ ಕಡವರಿಸ್ತೀರಿ. ದೇರ್ ಇಸ್ ನೋ ನೀಡ್ ಟು ಎಜಿಟೇಟ್. ಯು ಹ್ಯಾವ್ ಟು. ನಿಮ್ಮ 1ನೇ 2ನೇ ಪುಸ್ತಕ ತೆಗೆದು ಓದಕ್ಕೆ ಚಾಲು ಮಾಡ್ರಿ, ಗೊತ್ತಾಗ್ತದೆ ನಿಮಗೆ. ಅದಕ್ಕೆ ಈಗ PUC ಅವರೆಲ್ಲ BA ಮಾಡಿ ನಾವೇನ್ ಮಾಡೋದಿದೇನೋ ಕಲ್ಪನೆ ಹೋಗ್ಬೇಡ್ರಿ. BA ಮಾಡೋದ್ರ ಮೂಲಕ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೋಗೋದಾಗ್ಲಿ ಅಥವಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹೋಗೋದಾಗ್ಲಿ ನೀವು ಅಂತ ಹೋಗದೇ ಇರ್ಬೋದು. ಆದ್ರೆ IAS, IPS, IRS ಮಾಡುವಂತ ನಾಡಿನ ಆಡಳಿತಾತ್ಮಕ ಉನ್ನತ ಹುದ್ದೆಗಳನ್ನ ಬೇರೆ ದೇಶದ ರಾಯಭಾರಿಗಳು ಆಗ್ಬೋದು BA ಮಾಡಿದವರು. ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಸರಿಯಾಗಿ ನೀವು ಈಗಿನಿಂದಲೇ ಇಂಗ್ಲಿಷ್ ಚೆನ್ನಾಗಿ ಕಲಿತ್ರಿ. ನಿಮ್ಮೆಲ್ಲಾ ಉಳಿದ ವಿಷಯಗಳನ್ನ ಮನಸ್ಸು ಕೊಟ್ಟು ಓದಿದ್ರಿ. ಕನ್ನಡ ಮಾಧ್ಯಮದಾಗ ಅದಾವ, ನಾವೆಲ್ಲ ಕನ್ನಡ ಮಾಧ್ಯಮದಾಗ ಕಲಿತೇವೆ. ಇಲ್ಲಿ ವೇದಿಕೆ ಮೇಲೆ ಆಸೆನಂತ ನಮ್ಮ ವಕೀಲರು ಅವರು ಎಲ್ಲ ಕನ್ನಡ ಮಾಧ್ಯಮದೊಳಗ, ಆದ್ರೆ ವಾದ ಮಾಡುವಾಗ ಇಂಗ್ಲಿಷ್ ಮಾಡ್ತಾರೆ, ಕನ್ನಡ ಮಾಡ್ತಾರೆ. ಆದ್ರಿಂದ ಉನ್ನತ ಶಿಕ್ಷಣಕ್ಕೆ ನಿಮ್ಮ ಆರ್ಟ್ಸ್ ಎಂದೂ ಅಡಚಣೆ ಮಾಡೋದೇ ಇಲ್ಲ. ಒಳ್ಳೆಯ ವಾಗ್ಮಿ ಆಗೋದಕ್ಕೆ ಬರ್ತದ, ನಾಟಕಕಾರ ಆಗೋದಕ್ಕೆ ಬರ್ತದ, ಸಾಹಿತಿ ಆಗಕ್ಕೆ ಬರ್ತದ, ಅಂಕಣಕಾರನ ಆಗ್ಲಿಕ್ಕೆ ಬರ್ತದ, ಪತ್ರಿಕೆ ನಡೆಸ್ಲಿಕ್ಕೆ ಬರ್ತದ. ಕಲಾಕಾರನ ಆಗೋದಕ್ಕಂತೂ ಯಾವುದೇ ಅದಕ್ಕೆ ಆ ಸೃಜನಶೀಲತೆ ಬೇಕು. ಸಂಗೀತ ರಾಷ್ಟ್ರಪತಿಗಳಾಗಿ APJ ಅಬ್ದುಲ್ ಕಲಾಂ ಅವರು ಕಾರ್ಯನಿರ್ವಹಿಸಿದ್ರು. ಅವರ ಬದುಕು ಎಷ್ಟು ಸಾಲ ಇತ್ತು ಅಂದ್ರೆ, ಆ ಒಂದು ರಾಷ್ಟ್ರಪತಿ ಅಧಿಕಾರ ಮುಗಿದ ಮೇಲೆ ರಾಷ್ಟ್ರಪತಿ ಭವನದಿಂದ ಹೊರ ಬರಬೇಕಾದ್ರೆ 2 ಸೂಟ್ಕೇಸ್ ಇತ್ತು. ಅವರು 2 ಸೂಟ್ಕೇಸು, ಒಂದು ಪುಸ್ತಕದ ಸೂಟ್ಕೇಸು, ಇನ್ನೊಂದು 2 ಪ್ಯಾಂಟು, 2 ಕೋಟು, 2 ಶರ್ಟು. ತಮ್ಮ ಮೈಮ್ಯಾಗ 1 ಕೋಟು, 1 ಪ್ಯಾಂಟು, 1 ಶರ್ಟು. ಆ ಸೂಟ್ಕೇಸ್ ಒಳಗೆ ಒಂದು 2 ಪ್ಯಾಂಟು, 2 ಶರ್ಟು, 2 ಕೋಟು, ಒಂದು ಸೂಟ್ಕೇಸ್ನಾಗ ಪುಸ್ತಕ, 1 ಸೂಟ್ಕೇಸ್ನಾಗ 2 ಡ್ರೆಸ್. ಅವರು ಎಲ್ಲಿಂದ ಹೊರಬರ್ಬೇಕಾದ್ರೆ ರಾಷ್ಟ್ರಪತಿ ಭವನದಿಂದ ಹೊರಬರ್ಬೇಕಾದ್ರೆ, ರಾಷ್ಟ್ರಪತಿ ಭವನದಿಂದ ಹೊರಬರ್ಬೇಕಾದ್ರೆ APJ ಅಬ್ದುಲ್ ಕಲಾಂ ಅವರು. ಇಂಥ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ನಮ್ಮ ಕಣ್ಣು ಮುಂದೆ ನಾವು ತಿಳ್ಕೋಬೇಕು. ಹಿಂದ ಆದರ್ಶ ತಮಗೆ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಒಂದು ಪಾಠ ಇದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಂತ ಮಹಾನ್ ವ್ಯಕ್ತಿ ರೀ. ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ SSLC ಫೀ ತುಂಬಾ ರೊಕ್ಕಿರ್ಲಿಲ್ಲ. SSLC ಫೀ ತುಂಬಾ ಕೊಡೋದಿಲ್ಲ ವಿಶ್ವೇಶ್ವರಯ್ಯನವರಿಗೆ. ಅಂತ ಒಬ್ಬ ವ್ಯಕ್ತಿ ಜಗತ್ತ ಕಂಡ ಒಬ್ಬ ಮಹಾನ್ ಇಂಜಿನಿಯರ್ ಆದ್ರು. ಜಗತ್ತ ಕಂಡ ಒಬ್ಬ ಮಹಾನ್ ಇಂಜಿನಿಯರ್ ಆದ್ರು. ಅವರಿಗೆ ಅವ್ರ ಬಾಲ್ಯದಲ್ಲಿ ಒಂದು ಘಟನೆ ನಡೀತಿದೆ. ವಿಶ್ವೇಶ್ವರಯ್ಯನ ಜೀವನದ ಬಾಲ್ಯದಲ್ಲಿ ಒಂದು ಸಣ್ಣ ಘಟನೆ ನಡೀತಿದೆ. ಅದನ್ನ ತಮ್ಮ ಮುಂದೆ ಹೇಳಿಕ್ಕೆ ನನಗೆ ಇಚ್ಛೆ ಬರ್ತೇನೆ. 3ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿಶ್ವೇಶ್ವರಯ್ಯನವರು 3ನೇ ತರಗತಿಯಲ್ಲಿ ಓದ್ತಾ ಇದ್ರು. 3ನೇ ತಿಂಗಳು ವಿಶ್ವೇಶ್ವರಯ್ಯನವರು 3ನೇ ತಿಂದಾಗ ಒಮ್ಮೆ ಅವ್ರ 3ನೇ ಕಲಿಸ್ತಕ್ಕಂಥ ಗುರುಗಳು, ಕ್ಲಾಸ್ ಟೀಚರು ವಿಶ್ವೇಶ್ವರಯ್ಯನ ಕರೆದು ಏನ್ ಹೇಳಿದ್ರು ಅಂತಂದ್ರೆ, ನೋಡು ವಿಶ್ವೇಶ್ವರಯ್ಯ, ನಾನು ಮನೆಗೆ ಹೋಗಿ ಅಲ್ಲಿ ಒಂದು ಟೇಬಲ್ ಮೇಲೆ ಒಂದು ಕಾಗದ ಇದೆ, ಒಂದು ಲೆಟರ್ ಇದೆ. ನನ್ನ ಹೆಂಡತಿಗೆ, ನನ್ನ ಧರ್ಮಪತ್ನಿಗೆ ಹೇಳಿ ಆ ಕಾಗದ ತುಂಬರು ಅಂತ ತಿಳ್ಕೊಂಡು ವಿಶ್ವೇಶ್ವರಯ್ಯನವ್ರನ್ನ ಎಲ್ಲಿ ಕಳಿಸಿದ್ರು ಅಂತಂದ್ರೆ, ಗುರುಗಳು ತಮ್ಮ ಮನೆಗೆ ಕಳಿಸಿದ್ರು. ಕಳಿಸಿದಾಗ ಇವಾಗ ನೋಡಿ, ನಾವು ಕನ್ನಡ ಶಾಲೆ ಇದ್ದಾಗಲಿ ಯಾರು ಹೈಸ್ಕೂಲ್ ಇದ್ದಾಗ ನಮ್ಗೆ ಶಿಕ್ಷಕರ ಮನೆಗೆ ಹೋಗಿ ಬರೋದು ದೊಡ್ಡ ಖುಷಿ. ನಮ್ಗೆ ಶಿಕ್ಷಕರಿಗೆ ಎಲ್ಲಾರು ಅಂಗಡಿ ಕಳಿಸಿದ್ರು ಅಂದ್ರೆ ಅಂಗಡಿ ಹೋಗೋದಂತ ದೊಡ್ಡ ಖುಷಿ. ಶಾಲೆ ಬಿಟ್ಟು ಎಲ್ಲಾರು ನಮ್ಮನ್ನ ಇಂಥ ಹೋಗಂತ ಕಳಿಸಿದ್ರೆ ಬಹಳಷ್ಟು ನಮ್ಗೆ ಏನಪ್ಪಾ ಹೆಮ್ಮೆ. ನೋಡ್ರಿ, ನಮ್ಮ ಶಿಕ್ಷಕರ ಮನೆಯೊಳಗೆ ಎಲ್ಲಾ ರೀತಿ ಸೇವೆ ಮಾಡಿವಿ. ನೀರು ತಂದು ಹಾಕೀವಿ, ನಮ್ಮ ಶಿಕ್ಷಕರ ಬಟ್ಟೆ ಹೋಗಿದೀವಿ, ಶಿಕ್ಷಕರ ಮನೆ ಕಟ್ಟಿಗೆ ತಂದು ಹಾಕೀವಿ, ನಾವು ಕಟ್ಟಿಗೆ ಹೋಗ್ತೀವಿ ತಿಗಡಿ ಕನ್ನಡ ಶಾಲೆಗೆ. ಯಾಕಂದ್ರೆ ನಮ್ಮ ಶಿಕ್ಷಕರು ಬೇರೆ ಬೇರೆ ಊರಿಂದ ಬಂದು ಕೋಲಿ ಮಾಡ್ಕೊಂಡು ಅವ್ರ ಹೆಂಡ್ರು ಮಕ್ಕಳು ಊರಾಗ ಇವ್ರು ಇಲ್ಲಿದ್ದಾಗ ಅಥವಾ ಅವ್ರ ಬಾಗಿಲಿ ಇದ್ದಾಗ ನಾವು ಕಟ್ಟಿಗೆ ತಂದು ಕೊಟ್ಟಿದ್ದೀವಿ, ಕಟ್ಟಿಗೆ ಆರಿಸಿ ಕೊಟ್ಟಿದ್ದೀವಿ. ಶಿಕ್ಷಕರಿಗೆ ಸೇವೆ ಎಲ್ಲ ರೀತಿ ಸೇವೆ ಮಾಡಿದ್ವಿ ನಾವು. ನೀರು ತರೋದು, ಕಟ್ಟಿಗೆ ತರೋದು, ಅವ್ರ ಮನೆ ಕಸ ಹೊಡಿದು, ಅವ್ರ ಮನೆ ಹಂಚು ಹೊಡಿತಂದ್ರೆ ಪಟಕ್ನ ಹೋಗಿ ಒಂದು ಯಾವ್ದಾರ ಮನೆಯಾಗಿ ಚಿಕ್ಕ ಸುಮ್ಮನೆ ಮ್ಯಾಗ ಹಂಚ್ ಹಚ್ಚೋದು, ಇಂಥವೆಲ್ಲ ಮಾಡಿದ್ವಿ ಅಂತ ತಿಳ್ಕೊಂಡು ಇವತ್ತು ಇಂಥ ಒಂದು ಪುಣ್ಯಕರವಾಗಿರ್ತಕ್ಕಂಥ ಒಂದು ಸ್ಥಾನದೊಳಗೆ ನಾವು ನಿಂತೀವಿ. ಅಲ್ಲಿ ಅಬ್ದುಲ್ ಕಲಾಂ ರವ್ರನ್ನ ಆ ಶಿಕ್ಷಕರು ಮನೆಗೆ ಹೋಗಿ ಅಂತಂದ್ರು. ಅಬ್ದುಲ್ ಕಲಾಂ ವಿಶ್ವೇಶ್ವರಯ್ಯನವ್ರನ್ನ ಓಡ್ತಾ ಇಲ್ಲಿ ಬಂತಂದ್ರೆ ಆ ಶಿಕ್ಷಕರ ಮನೆಗೆ ಹೋದ್ರು. ಊರು ಹೊರಗೆ ಮನಿ,
ಶಿಕ್ಷಕರು ಊರು ಮನಿ ಬಿಟ್ಟು ಹತ್ತು ಸುತ್ತಮುತ್ತ ಏನೇ ಇಲ್ಲ ಮನಿ ಇಲ್ಲ, ಊರು ಹೊರಗೆ ಒಂದು ಮನಿ ಓಡ್ ಹೋದ್ರು. ಓಡ್ ಹೋಗಿ ಅಮ್ಮ ಮತ್ತ ಮೇಷ್ಟ್ರು ಹೇಳಿದಾರೆ ಟೇಬಲ್ ಮೇಲೆ ಒಂದು ಕಾಗದ ಐತಿ ಅಂತ ಕೊಡ್ಬೇಕಂತ. ಅವಾಗ ಆ ಗುರುಗಳ ಹೆಂಡತಿ ಮೇಷ್ಟ್ರ ಹೆಂಡತಿ ಎಲ್ಲಿ ಹೊಂಟಿತ್ತಂದ್ರೆ ಬಗಲ ಒಂದು ಕೊಡ ಇಟ್ಕೊಂಡು ನೀರಿಗಂತೂ ಹೊರ ಹೋಗ್ಬೇಕಂತ ವಿಶ್ವೇಶ್ವರಯ್ಯ ಬಂದ. ಆಯ್ತು ಬಾ ಅಂತ ತಿಳ್ಕೊಂಡು ಅಲ್ಲಿ ಕೊಡ ಇಟ್ಟು ಕಟ್ಟಿ ಮೇಲೆ ವಿಶ್ವೇಶ್ವರಯ್ಯನರಿಗೆ ಒಂದು ಕಾಗದ ಅದನ್ನ ಕೊಟ್ಟು ಇನ್ನೇನ ಓಡಿ ಹೋಗ್ಬೇಕು ವಿಶ್ವೇಶ್ವರಯ್ಯ ಅವ್ರ ಶಾಲೆ ಕಡೆ ನೋಡ್ತಾನ, ಮಗು ಒಂದ್ ಸ್ವಲ್ಪ ನಿಲ್ಲು ಅಂತಂದ್ರು. ವಿಶ್ವೇಶ್ವರಯ್ಯ ನಿಂತ. ಅವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ವಿಶ್ವೇಶ್ವರಯ್ಯನವರಿಗೆ ಒಂದು ರವಾ ಉಂಡಿ ಕೊಟ್ಟು ತಿನ್ನಕ್. ನಮ್ಗಾದ್ರು ಹಂಗೆ, ನಾವು ಶಿಕ್ಷಕರ ಮನೆಗೆ ಹೋದ್ರೆ ಅವರ ಧರ್ಮ ಪತ್ನಿಯರು ಆ ಶಿಕ್ಷಕರ ಧರ್ಮ ಪತ್ನಿಯರು ಏನಾದ್ರು ಒಂದು ತಿನ್ನಕ್ ಕೊಡೋರು. ನಾವು ಏನಾದ್ರು ಒಂದು ಬೆಲ್ಲದ ಚೂರು, ಒಂದ್ ಎರಡು ಶೇಂಗಾಕಾಯು ಅಥವಾ ಅವ್ರ ಮನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಏನ್ ಬಂದ್ರೆ ಕೊಟ್ಟು ಕಳಿಸ್ತಾ ಇದ್ರು. ನಾನು ಕೂಡ ಅದನ್ನ ಅನುಭವಿಸಿದೀನಿ. ವಿಶ್ವೇಶ್ವರಯ್ಯನವ್ರು ಏನ್ ಕೊಟ್ರು ಅಂದ್ರೆ ಒಂದು ರವಾ ಉಂಡಿ ಕೊಟ್ರು, ಮಗು ಇಲ್ಲೇ ಕುಂತ ತಿನ್ನ ಅಂತಂದ್ರು. ಬಡ ವಿಶ್ವೇಶ್ವರಯ್ಯ ಏನ್ ಮಾಡಿದಂದ್ರೆ ಆ ರವಾ ಉಂಡಿ ಗಬ ತಿಂದ್ಬಿಟ್ಲೆ ಗಂಟ್ಲಾಕ್ ಸಿಕ್ತಾರೆ. ಗಂಟ್ಲಾಕ್ ಸಿಕ್ತು, ನೆತ್ ಹೇಯ್ತು, ಒಕ್ಕ ಬಾಯಿ ಬಿಡಕತ್ತ. ಏನಪ್ಪಾ ಅಂದ್ರ ಜೀವ ಅಲ್ಲೇ ತಿರುಗಿದಂಗ ಆಗ್ತೈತಿ. ಮೂರ್ಛೆ ಬಿದ್ದು ಬಿಡ್ತ ಹುಡುಗ. ಆ ಮೂರನೇ ತರಗತಿ ಹುಡುಗ ಗಂಟ್ಲಾಗ ಉಂಡಿ ಸಿಕ್ಕು ಮೂರ್ಛೆ ಬಂದ. ಅಯ್ಯೋ ಏನಾಯ್ತು ಅಂತ ತಿಳ್ಕೊಂಡು ಆ ಗುರುಗಳ ಧರ್ಮ ಪತ್ನಿ ಒಳ ಹುಡುಕ್ತಾಳ, ಎಲ್ಲಾ ಕಡೆ ಹುಡುಗಾಡ್ತಾಳ. ಎಲ್ಲಿ ಒಂದು ಗ್ಲಾಸ್ ನೀರು ಸಿಗ್ಲಿಲ್ಲ ಮನ್ಯಾಗ. ಯಾಕಂದ್ರೆ ಎಲ್ಲಾ ಬರದ ನಾಡದು ದೊಡ್ಡಬಳ್ಳಾಪುರ, ಈಗೆಲ್ಲ ಚಿಕ್ಕಬಳ್ಳಾಪುರ, ಅದು ಬರದ ನಾಡು. ಎಲ್ಲ ನೀರು ಖಾಲಿ ಮಾಡಿದ್ದು. ನೀರು ತರಕಂತ ಹೊಂದಿದ್ದು ಮನ್ಯಾಗ ಎಲ್ಲೆಲ್ಲೆಲ್ಲೇ ಒಂದು ಹನಿ ನೀರಿಲ್ಲ. ಅಯ್ಯೋ ದೇವ್ರು ಇದೇನಾಯ್ತು, ಅಕ್ಕಪಕ್ಕದಲ್ಲಿ ಮನೆ ಕೂಡ ಇಲ್ಲ. ಹೋಗಿ ದೇವ್ರ ಮುಂದೆ, ದೇವ್ರೇ ಇದೆಂತ ಆಪತ್ತು ತಂದಿ ನಮ್ಗ, ಇದೆಂತ ಆಪತ್ತು ತಂದಿ. ಅಲ್ಲ ಮಗು ಪಾಪ ಮನೆಗೆ ಬಂದ ತಿಳ್ಕೊಂಡು ತಿನ್ನಾಕ ಉಂಡಿ ಕೊಟ್ರ ಮಗುವಿನ ಪ್ರಾಣಾಮ ಕಿತ್ತೋಗೈತಲ್ಲ ದೇವ್ರೆ, ನೀ ಎಂತ ಕ್ರೂರಿ ಅಂತ ತಿಳ್ಕೊಂಡು ದೇವ್ರನ್ನ ಶಪಿಸ್ತಕ್ಕಂತ ದೇವ್ರನ್ನ ಶಪಿಸ್ಕೊಂತ ದೇವ್ರ ಕೂಲಿ ಒಳಗೆ ನಿಂತರು. ದೇವ್ರ ಕೂಲಿ ಮುಂದೆ ನಿಂತು ಪಟ್ನಕ್ಕಿ ನೆನಪತ್ತು ಎಡಿ ಹಿಡಿದಿರ್ತಕ್ಕಂಥ ಒಂದು ಅರ್ಧ ಗ್ಲಾಸ್ ಹಾಲಿದ್ದು, ಎಡಿ ಹಿಡಿದಿರ್ತಕ್ಕಂಥ ಒಂದು ಅರ್ಧ ನೈವೇದ್ಯ ಮಾಡಿರ್ತಕ್ಕಂಥ ಒಂದು ಅರ್ಧ ಗ್ಲಾಸ್ ಇದ್ದು, ಅದ ಗ್ಲಾಸ್ ತಂದು ವಿಶ್ವೇಶ್ವರಯ್ಯನ ಕುಡಿಸಿದ್ರು. ತಕ್ಷಣ ಪ್ರಾಣ ಜೀವ ಬಂತು, ಉಸುಲು ಬಂತು. ಅವರು ಎದ್ದು ಕುಂತರು ವಿಶ್ವೇಶ್ವರಯ್ಯನವರು. ಅವಾಗ ಆ ಮಗುವಿನ ತಲೆಯ ಮೇಲೆ ಕೈ ನಿವರಿಸ್ತಾ ಆ ಶಿಕ್ಷಕರ ಹೆಂಡತಿ ಹೇಳಿದ್ರು, ಆ ಗುರುಗಳ ಮೇಷ್ಟ್ರ ಹೆಂಡತಿ ಹೇಳಿದ್ರು, ನೋಡು ಮಗು ವಿಶ್ವೇಶ್ವರಯ್ಯ, ನಾವು ಬರದ ನಾಡಿನವರು ದಿನನಿತ್ಯ ಕುಡಿಯಾಕ ನೀರು ಒತ್ತಡಿಗೆ ಹೋಗ್ಲಿ, ಸಾಯಿ ಮುಂದೆ ನಿನ್ನ ಬಾಯಾಗ ನೀರು ಹಾಕಕ್ ಇಲ್ದಂತ ಪರಿಸ್ಥಿತಿ ಒಳಗೆ ನಾವು ಬದುಕಾಕಿದ್ದೇಪ್ಪ. ನಾಳೆ ನೀ ಕಲಿತ ಶಾಣೆ ಆಗಿ ದೊಡ್ಡ ಮಾಡಿ ಅಂತಂದ್ರ ನಮ್ಮ ನಾಡಿಗೆ ನೀರು ಹರಿಸ್ತಕ್ಕಂತ ಒಬ್ಬ ಒಳ್ಳೆ ವ್ಯಕ್ತಿ ಆಗಪ್ಪ. ಶಾಲಿ ಕಲಿತ ನಾಳೆ ನಿನ್ನ ಕೈಲಿ ಸಾಧ್ಯ ಆದಷ್ಟ ನಮ್ಮೂರಿಗೆ ಒಂದಿಟ್ಟು ನೀರಿನ ಬರ ಹೋಗುವಂತ ಒಂದು ಕೆಲಸ ಮಾಡಪ್ಪ, ನಾ ದೊಡ್ಡವಾಗಿ ತಗೊಂಡು ಆ ತಾಯಿ ಆಶೀರ್ವಾದ ಮಾಡಿದ್ದು. ಆ ವಿಷಯ ಯಾರು ತಿಳಿಯಾಕ ಕುಂತಂದ್ರೆ ವಿಶ್ವೇಶ್ವರಯ್ಯನವ್ರು ತಿಳಿಯಾಕ ಕುಂತು. ಅದೇ ವಿಶ್ವೇಶ್ವರಯ್ಯನವರು ಮುಂದೆ ಬೆಳೆದ ದೊಡ್ಡವರಾದ್ರು, ಇಂಜಿನಿಯರ್ ಆದ್ರು, ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದ್ರು. ಇವತ್ತ ಕರ್ನಾಟಕದ 60% ನೀರಾವರಿ ಎಲ್ಲರ ಆಗೈತೆ ಅಂತಂದ್ರೆ ಅದು ವಿಶ್ವೇಶ್ವರಯ್ಯನವ್ರು ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಅಣೆಕಟ್ಟಿನಿಂದ. ಜೊತೆಗೆ ಇವತ್ತ ಚಿಕ್ಕಬಳ್ಳಾಪುರ, ಕೋಲಾರ, ದೊಡ್ಡಬಳ್ಳಾಪುರ ಆ ಭಾಗದೆಲ್ಲವೂ ಏನಪ್ಪಾ ಅಂತಂದ್ರೆ ನೀರಾವರಿ ಇದಾವ. ಆ ಭಾಗೆಲ್ಲ ಅಲ್ಲೆಲ್ಲಿ ಕೆರೆಗಳನ್ನು ತುಂಬಿಸಿ